ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಇವಾಗ ಜಸ್ಟ್ ರೀಚ್ ಆಗಿರೋದು ಕಡೂರಿಗೆ. ಆಲ್ರೆಡಿ ನನ್ನ ಫ್ರೆಂಡು ದಾವಣಗೆರೆಯಿಂದ ಬಂದು ವೇಟ್ ಮಾಡ್ತಾಯಿದ್ದಾನೆ. ಸೊ ನಾನು ಬೆಂಗಳೂರಿಂದ ಬಂದೆ. ಬೆಂಗಳೂರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಕಡೂರಿಗೆ ಬಂದುಬಿಟ್ಟು ಇಲ್ಲಿ ಒಂದು 2 ಅವರ್ ರೆಸ್ಟ್ ಮಾಡಿ ಇವಾಗ ಜಸ್ಟು ಎದ್ದು ಹೋಗ್ತಾಯಿದ್ದೀವಿ ಚಿಕ್ಕಮಗಳೂರಿಗೆ. 1 ಡೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವನಿಲ್ಲ ವೇಟ್ ಮಾಡ್ತಾಯಿದ್ದಾನೆ. ಓಕೆನಾ, ಅವನು ಹೆಂಗಪ್ಪ ಅಂತಂದರೆ ಬರೀ ಬಿಲ್ಡಪ್ಪೇ. 2 ಅವರ್ ವೇಟ್ ಮಾಡಿದೆ, 4 ಅವರ್ ವೇಟ್ ಮಾಡಿದೆ ಅಂತ ಹೇಳ್ತಾನೆ. ಹಂಗಾಗಿ ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ, ಸುಮ್ಮನೆ ಹೋಗ್ತಾ ಇರೋದೆ. ಜಸ್ಟ್ ಸಂಡೇ ಇರೋದ್ರಿಂದ ಒನ್ ಡೇಲಿ ಎಷ್ಟು ಪ್ಲೇಸ್ ಆಗುತ್ತೋ ಚಿಕ್ಕಮಗಳೂರಲ್ಲಿ ಅಕ್ಕಪಕ್ಕ. ಏನು ಗೊತ್ತಾ ವಿಶೇಷತೆ, ನಮ್ಮ ಹುಡುಗ ಬೋನು ಟ್ರಾವೆಲರ್ ಇಲ್ಲಿ ಬರ್ತಾಯಿದ್ದಾನಲ್ಲ, ಇವನೇ ಸಿಕ್ಕಾಪಟ್ಟೆ ಬಿಲ್ಡಪ್ಪು. ಸುಮ್ಮನೆ ಹಲ್ಕಿಸಿದ್ದಾನೆ, ಅದು ಏನಕ್ಕಂತ ಗೊತ್ತಿಲ್ಲ ನನಗೆ. ಏನೋ ಕೇಳಿದ್ರೆ ಏನೋ ಬಿಲ್ಡಪ್ ಹೇಳ್ತಾನೆ. ಹಿಂಗಂದ್ರೆ ಏನಾದ್ರ ಅರ್ಥ ಏನಾದ್ರದ್ದು ಹಿಂಗಂದಲ್ಲ ಏನ? ಕಡೂರಿಂದ ಇವಾಗ ಚಿಕ್ಕಮಗಳೂರು ಹೋಗೋ ರೋಡಲ್ಲಿ ಒಂದು ಟೋಲ್ ಇದೆ, ಓಕೆನಾ. ಸೊ ಈ ಟೋಲ್ನ ಮಾಡ್ಕೊಂಡು ಸಿಕ್ಕಾಪಟ್ಟೆ ಸಾಕಾಗಿದೆ ಇವರು. ಇಲ್ಲಿ ಇನ್ನು ಮಳೆ ಯಾಕೋ ಹೋದ ವರ್ಷಕ್ಕಿಂತ ತುಂಬ ಕಡಿಮೆ ಇದೆ ಅಂತ ನಾನು ಅಂದ್ಕೊತೀನಿ. ಮಳೆ ಬರ್ತಾಯಿದ್ರೆ ಚಿಕ್ಕಮಗಳೂರು ಸೈಡು ಮಜಾನೇ ಬೇರೆ, ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇಲ್ಲೆಲ್ಲ ತೋಟಗಳು, ಎಸ್ಟೇಟು ಸಖತ್ತಾಗಿರುತ್ತೆ. ಇಂಥ ಮಾನ್ಸೂನಲ್ಲೇ ಯಾಕೋ ಮಳೆ ಕಡಿಮೆ ಆಗ್ತಾಯಿದೆ. ಈ ಎಫೆಕ್ಟ್ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಕರೆಂಟ್ ಅಫೇರ್ ಅವಾಗವಾಗ ನೋಡ್ತಾ ಇರಬೇಕು. ಚಿಕ್ಕಮಗಳೂರಿಗೆ ಹೋಗೋ ರೋಡಲ್ಲಿ ಈ ಅಕ್ಕಪಕ್ಕ ತೋಟಗಳೆಲ್ಲ ನೋಡ್ತಾ ಇದ್ರೆ, ಆ ತೋಟದಿಂದ ಆ ಕಡೆಗೆಲ್ಲ ಗುಡ್ಡ, ಆ ಗುಡ್ಡದ ಹತ್ರ ಫುಲ್ಲೆಲ್ಲ ಫಾಗು. ಇನ್ನು ಆ ಪ್ಲೇಸ್ ಹತ್ರ ಹೋದರೆ ಈ ಟೈಮಲ್ಲಿ, ಅದು ಮಾರ್ನಿಂಗು, ತುಂಬ ಸಖತ್ತಾಗಿರುತ್ತೆ ವ್ಯೂ ನೋಡೋಕ್ಕೆ. ಬಟ್ ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಿನ್ನೆ ಲೇಟಾಗಿ ಬಂದು ಸ್ಟೇ ಆಗಿದ್ವಿ, ನಿದ್ದೆ ಬೇರೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಶಿವಾಗ ಹೋಗ್ತಾಯಿದ್ವಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಫ್ರೆಂಡ್ ಉಲ್ಲಾಸ್ಗೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ. ಆಗಲೇ ಅದೇ ಕಾರಿಗೆ ಇದೇ ಥರ ಹೋಗಿ ಗೊತ್ತಿದ್ದ. ಅದು ಯಾಕೆ ಹಂಗೆ ಅರ್ಜೆಂಟಲ್ಲಿರ್ತಾನೋ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಮದುವೆ ಬೇರೆ ಆಗಿದೆ ಇವಾಗ ರೀಸೆಂಟಾಗಿ, ಅದಕ್ಕೆ ಸ್ವಲ್ಪ ಅರ್ಜೆಂಟ್ ಜಾಸ್ತಿ. ಅರ್ಜೆಂಟ್ ಮಾಡಬೇಡ ಉಲ್ಲಾಸ ಅರ್ಜೆಂಟ್ ಮಾಡಬೇಡ. ಇವಾಗ ತಿಂಡಿ ಮಾಡಿಲ್ಲ, ತಿಂಡಿ ಮಾಡ್ಕೊಂಡು ಮುಳ್ಳಯ್ಯನಗಿರಿ ಪೀಕು ನಮ್ಮ ಹುಡುಗ ಕನ್ಫರ್ಮ್ ಮಾಡ್ದ ಹೋಗೋಣ ಅಂತ. ನನ್ನ ಪ್ರಕಾರ ಮಳೆ ಇಲ್ಲ ಕಾರಣ ಅಷ್ಟೊಂದು ವೈಬ್ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ, ಆ ಎಕ್ಸ್ಪೆಕ್ಟ್ ತಕ್ಕಂಗೆ ಇಲ್ಲ. ಝೆಡ್ ಪಾಯಿಂಟ್ ಅಂತೆ, ಓಕೆನಾ. ನಮ್ಮ ಪಯಣ ಈಗ ಝೆಡ್ ಪಾಯಿಂಟ್ ಕಡೆಗೆ. ಅಷ್ಟು ಪ್ರವಾಸಿಗರು ಯಾರೂ ಕಾಣ್ತಾ ಇಲ್ಲ, ತುಂಬಾ ಕಡಿಮೆ. ಇಲ್ಲೇ ಇದೆಲ್ಲ ಸಿರಿ ಕೆಫೆ. ಇಲ್ಲೇನೋ ಒಂದು ಪ್ರಯೋಗ ನಡೀತಾ ಇದೆ, ಚೆನ್ನಾಗಿ ನಡೀಲಿ. ಈ ಥರ ಅಮೋಘವಾದ ದೃಶ್ಯಗಳು ಮಧ್ಯೆ ಮಧ್ಯೆ ಕಾಣ್ತಾನೆ ಇರುತ್ತೆ ಅವಾಗವಾಗ.
ಗಾಡಿ ಸೌಂಡ್ ಇದೆ ನಗರು ಒಂಥರ ಕ್ರೇಜಿ. ಮೇಲ್ಗಡೆ ಎಲ್ಲ ಹೆಂಗ್ ಕಾಣುತ್ತೆ ನೋಡಿ. ಇಲ್ಲಿ ಮಳೆ ಬರ್ತಾ ಇಲ್ಲ, ದಯಮಾಡಿ ಇಲ್ಲಿ ಯಾರು ಬರೋಕ್ಕೆ ಹೋಗಬೇಡಿ, ಓಕೆನಾ. ಆಮೇಲೆ ಮುಳ್ಳಯ್ಯನಗಿರಿಗೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂತಂದರೆ ಅಲೋವ್ ಇಲ್ಲಂತೆ. ಅದು ಒಂದು ಎಫೆಕ್ಟ್ ಆಯಿತು ಅಷ್ಟು ದೂರದಿಂದ ಬಂದು. ಬಟ್ ನಾವು ಮುಳ್ಳಯ್ಯನಗಿರಿ ಆಲ್ರೆಡಿ ನೋಡಿರೋದ್ರಿಂದ ಪ್ರಾಬ್ಲಮ್ ಏನಿಲ್ಲ. ಬಟ್ ಯಾರಾದರೂ ಹೊಸ್ದಾಗಿ ಬರೋರಿದ್ದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೇ ಬರಬೇಕು, ಇಲ್ಲಾಂದರೆ ಇಲ್ಲಿ ಅಲೋವ್ ಮಾಡಲ್ಲ. ಈಗ ನಾವು ಝೆಡ್ ಪಾಯಿಂಟ್ ವ್ಯೂ ಮತ್ತು ದತ್ತಾತ್ರೇಯ ಪೀಠವನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಉಲ್ಲಾಸ ಪ್ಲ್ಯಾನ್ ಸರಿಯಾಗಿ ಮಾಡಿಲ್ಲ ಅಂತ ಕನ್ಫರ್ಮ್ ಆಯಿತು. ಲಾಂಗ್ ಡಿಸ್ಟೆನ್ಸಿಂದ ಯಾರಾದರೂ ಬರ್ತೀರಾ ಅಂತಂದರೆ ಅಡ್ವಾನ್ಸಾಗೆ ಅಲ್ಲಿ ಸ್ವಲ್ಪ ಪ್ಲೇಸ್ ಬಗ್ಗೆ ಸೀಸನ್ ವೈಸ್ ಇವಾಗ ಮಳೆ ಬರ್ತಾಯಿದ್ದಾನೋ ಎಲ್ಲೋ ತಿಳ್ಕೊಂಡು, ಆಮೇಲೆ ಬುಕ್ಕಿಂಗ್ ಬಗ್ಗೆ ತಿಳ್ಕೊಂಡು ಬಂದರೆ ಓಕೆ. ಯಾಕಂದರೆ ತುಂಬ ದೂರದಿಂದ ಬಂದು ಇಲ್ಲಿ ಬುಕ್ಕಿಂಗ್ ಇಲ್ಲ, ಅಲೋ ಮಾಡಲ್ಲ, ನಮಗೆ ಅಲ್ಲಿ ಬಿಡಲ್ಲ ಅಂತಂದರೆ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆಮೇಲೆ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ತೀರ, ಓಕೆನಾ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಚೆಕ್ಕಿಂಗ್ ಹತ್ರ ಝೆಡ್ ಪಾಯಿಂಟಿಗೆ ಮಾತ್ರ ಅಲೋ ಮಾಡ್ತಾ ಇರೋದು. ಮೇಡಮ್ ಇವರು ರೀಲ್ಸಲ್ಲಿ ನೋಡಿರ್ತೀರ, ಹೇಳಿದ್ರು ಬುಕ್ಕಿಂಗ್ ಅಡ್ವಾನ್ಸ್ ಆಗಿದ್ರೆ ಮಾತ್ರ ಅಲೋ ಮಾಡೋದು. ಬಿಡ ಏನಂತೆ ಏನಂತ ಉಲ್ಲಾಸ್ ಸರ್? ಪೇ ಆಗಿದೆ ನೋಡಿ ಇಲ್ಲಿ. ಬೈ ಚಾನ್ಸ್ ಬುಕ್ಕಿಂಗ್ ಆಗಿಲ್ಲ ಅಂತಂದರೆ ಇಲ್ಲಿ 50 ರೂಪೀಸ್ ಕೊಟ್ಟರೆ 50 ರೂಪೀಸ್ ಪೇ ಮಾಡಬೇಕು ಅಂದರೆ ಒಂದು ಬೈಕಿಗೆ. ಮಿಕ್ಕಿದ್ದೆಲ್ಲವೂ ಬುಕ್ಕಿಂಗ್ ಆಗಲೇಬೇಕು. ನಮ್ಮದು ಯಾವುದು ಅಂದರೆ ಝೆಡ್ ಪಾಯಿಂಟ್ ವ್ಯೂ ಇದೆಯಲ್ಲ, ಅಲ್ಲಿಗೆ ಮಾತ್ರ ಅಲೋ ಮಾಡಿರೋದು. ಮತ್ತು ಮುಳ್ಳಯ್ಯನಗಿರಿಗೆಲ್ಲ ಅಲೋ ಮಾಡಿಲ್ಲ. ಹೌದು, ಮುಳ್ಳಯ್ಯನಗಿರಿ ಹೋಗ್ಬೇಕಂದ್ರೆ ಹಂಗೆ ಹೋಗ್ಬೇಕಾಗುತ್ತೆ. ಬಟ್ ಅಲ್ಲಿಂದ ಚಿತ್ತಳಗಿರಿಗೆ ಹೋಗಿ ಚಿತ್ತಳಗಿರಿಯಲ್ಲಿ ಬೈಕ್ ಇಟ್ಟು ಅಲ್ಲಿಂದ ಜೀಪ್ ಒಳಗೆ ಹೋಗ್ಬೇಕು ನೋಡಪ್ಪ. ಹಿಂಗವ ನೋಡಿ, ಅದೇನು ನೋಡೇವಲ್ಲ ಮತ್ತೆ ಯಾಕೆ ನೋಡುತ್ತೆ. ಗಾಡಿ ಮಾತ್ರ ಇಲ್ಲಿ ತುಂಬ ಸೇಫಾಗಿ ಓಡಿಸ್ಬೇಕು. ಯಾಕಂದರೆ ರೋಡು ಸಿಂಗಲ್ ರೋಡು. ನಮ್ಮ ಉಲ್ಲಾಸ ರಚ್ಚಿಗದ್ದು ಗಾಡಿ ಹೊಡಿತಾವನೆ. ಇಲ್ಲಿ ಯಾವುದೇ ಕಾರಣಕ್ಕೂ ಗಾಡಿನ ಓವರ್ಟೇಕ್ ಮಾಡೋದು ಅಷ್ಟು ಸರಿಯಲ್ಲ. ಈ ಎಕ್ಸರ್ ಹೆಲ್ಮೆಟ್ಟು ಏನು ವೇಟ್ ಇದೆ ಗುರು, 1600 ಗ್ರಾಮು, 1.5 kg. ಸಿಕ್ಕಾಪಡೆ ತಲೆವಾರ. ಆದರೂ ಲಾಗರ್ಸ್ ಗ್ರೇಟ್ ಅನ್ಕೋಬೇಕು. ಯಾಕಂದರೆ ತುಂಬ ಹಿಂಸೆ ಇರುತ್ತೆ. ಈ ಹಿಂಸೆನೆಲ್ಲ ತಡ್ಕೊಂಡು ಲಾಗ್ ಮಾಡ್ಬೇಕಲ್ಲ. ಕಡೆಯಿಂದ ನೋಡಿ ಯಾವ ಥರ ಕಾಣುತ್ತೆ. ಈ ಕಡೆಗೆಲ್ಲ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇಲ್ಲಿಂದ ನೋಡೋಕ್ಕೆ. ಅದರಲ್ಲೂ ಇಲ್ಲಂತೂ
ನಾವು ಹೋದ್ಸಲಿ ಬಂದಾಗ ಕಾರಲ್ಲಿ ಬಂದಾಗ ಇಲ್ಲೇ ಅಡುಗೆ ಮಾಡ್ಕೊಂಡಿದ್ವಿ. ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಮ್ಮ ಡ್ಯೂಕ್ಗಳೇ ಜಾಸ್ತಿ ಕಾಣ್ತಾ ಇದೆ. 3ನೇ ಡ್ಯೂಕ್ ಕಾಣ್ತಾ ಇರೋದು. ನೋಡಿ ಅಲ್ಲೆಲ್ಲ ಯಾವ ಥರ ಕಾಣ್ತಾ ಇದೆ. ಈ ಮೋಟಲಾಗಿ ಮಾಡೋದು ಒಂದು ಸುಮಾರು 5ರಿಂದ 10 ವಿಡಿಯೋ ಆಗೋವರೆಗೂ ಯಾವುದೇ ಕಾರಣಕ್ಕೂ ಸೆಟ್ ಆಗೋಲ್ಲ. ಯಾಕಂದರೆ ನಮ್ಮ ವಾಯ್ಸೇ ಕೆಲವೊಂದು ಸತಿ ನಮಗೆ ಇಷ್ಟ ಆಗ್ತಿರಲ್ಲ. ಇನ್ನು ವ್ಯೂಸ್ ಆಗಬೇಕು ಅಂತಂದರೆ ಒಂದು ವಿಡಿಯೋ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಅದಾದಮೇಲೆ ನಾವು ಮಾತಾಡೋದು, ನಾವೇನು ಮಾತಾಡ್ತೀವಿ ಅನ್ನೋದಕ್ಕಿಂತ ಮಾತಾಡೋ ಮಾತುಗಳು ಕ್ಲಿಯರಾಗಿರಬೇಕು. ನಮಗೆ ಒಂದು ಸ್ವಲ್ಪ ಸರ್ವಿಸ್ ಆಗೋವರೆಗೂ ಕ್ಲಿಯರಾಗಿ ಮಾತಾಡೋದು ಕಷ್ಟ. ಪೀಟರ್ ಸೆಕ್ಟರ್ ಪಾಯಿಂಟ್ ಎಲ್ಲಿ? ಇಲ್ಲಿ ಈ ಕಡೆ ತಗೊಳವ. ಇಲ್ಲೇ ಹಾಕೋ ಸೈಡಿಗೆ. ಮಳೆ ಕಡಿಮೆ ಅಷ್ಟೇ. ಕೆಲವೊಂದು ಸತಿ ಟ್ರಾಫಿಕ್ ಆದರೆ ಅಲ್ಲಿವರೆಗೂ, ಅಲ್ಲೇನು ಕಾಣ್ತಿದ್ದಾವಲ್ಲ ಮನೆಗಳು, ಅಲ್ಲಿವರೆಗೂ ಕೆಲವೊಂದು ಸತಿ ಆಗುತ್ತೆ. ಇವಾಗ ಏನಕ್ಕೆ ರಶ್ ಇಲ್ಲ ಅಂತಂದರೆ ಮಳೆ ಸೀಸನಲ್ಲಿ ಮಳೆ ಇಲ್ಲ, ಅದಕ್ಕೋಸ್ಕರ. ಒಂದು ಬೇಜಾರು ಏನು ಅಂತಂದರೆ, ನಮ್ಮ ಉಲ್ಲಾಸ ಮನೆಯಲ್ಲಿ ಈ ಟ್ರಿಪ್ಗೆ ಬರೋಕ್ಕೆ ಏನಂತ ಸುಳ್ಳು ಹೇಳಿ ಬಂದಿದ್ದ ಅಂತಂದರೆ, ಅದೇ ಫ್ರೆಂಡ್ದು ಬೆಂಗಳೂರಲ್ಲಿ ಫಂಕ್ಷನ್ ಇದೆ ಇವತ್ತು ಸಂಡೇ, ನಾಳೆ ಸಂಡೇ. ಅದಕ್ಕೆ ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿ ಪಾಪ ಬೈಕ್ ತಗೊಂಡು ಬೈಕ್ನ ದಾವಣಗೆರೆಗೆ ಬಿಟ್ಟು ದಾವಣಗೆರೆಯಿಂದ ಟ್ರೈನ್ಗೆ ಹೋಗ್ತೀನಿ ಅಂತ ಮನೆಯಲ್ಲಿ ಸುಳ್ಳು ಹೇಳಿ ಬಂದಿದ್ದ. ಆದರೆ ಅವನಿಗೆ ಇದು ದೊಡ್ಡ ಒಂದು ನಿರಾಸೆ. ಇದು ನೋಡಪ್ಪ, ಇದು ವರ್ತ್ ಇಟ್. ಒಂಥರ ಗ್ರೀನ್ ಮ್ಯಾಟ್ ಹಾಸ್ದಂಗೆ ಐತೆ ಗುರು. ಅಷ್ಟೇನೋ ಹಸಿರಿಲ್ಲ, ಆದರೂ ಓಕೆ. ಅಬ್ಬಾ 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 ಅಬ್ಬಾ, ಫೋಟೋ ಶೂಟ್ ಎಲ್ಲಿ ಬೇಕಲ್ಲೇ ನಡೀತೈತೆ. ಇಲ್ಲಿ ಸಾಕಾಗೈತೆ. ಇಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಹಂಗೈತೆ ಇಲ್ಲಿ. ನೋಡಪ್ಪ, ಹಬ್ಬ ಹಬ್ಬ. ನೋಡಿದ್ರು ಇನ್ಮೇಲಿದ್ದ ಇದು ಯಾವ ಥರ ಕಾಣುತ್ತೆ ನೋಡಿ. ದೊಡ್ಡ ದೊಡ್ಡ ಯಾವ್ದು ಸಗದಾಗೈತಲ್ಲ, ಅಲ್ಲೆಲ್ಲ ಸಗದಾಗೈತೆ. ಹಾಂ ಹಾಂ ಹಾಂ. ಬ್ರೋ ಹಾಂ, ಕೆರೆ ಇಲ್ಲಿ ಬೆಟ್ಟದಾಗ ಎಲ್ಲಿ ಕೆರೆ ಇಲ್ಲ. ಕೆಳ ಡೌನಲ್ಲಿ ಅವನು ನಮಗೆ ಸುಳ್ಳು ಹೇಳ್ದವನು. ಕಡಿದಾದ ತಿರು ಹೇರ್ಪಿನ್ ಬೆಂಡ್ ನೋಡ್ಗುರು. ಇಲ್ಲಿ ಫೋಟೋಶೂಟು. ಬಾ 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 ಬಾ. ಇಲ್ಲಿ ಸ್ವಲ್ಪ ತಂಪಾದ ಗಾಳಿ ಲೈಟಾಗಿ ಬರ್ತೈತೆ. ಇಷ್ಟೊತ್ತು ಕಣ್ಣು ಅನಿಸ್ತಾ ಇರಲಿಲ್ಲ, ಇನ್ಮೇಲೆ ಶುರು ಆಯಿತು. ನಾವು ಇವಾಗ ಅದೇ ರೋಡಿಂದನೇ ಬಂದಿದ್ದು.
ಜನ ಎಲ್ಲೋದ್ರೂ ಪ್ಲಾಸ್ಟಿಕ್ನ ಎಸೆಯೋದು ಮಾತ್ರ ಬಿಡಲ್ಲ. ತುಂಬ ಲಾಗರ್ಸ್ ಹೇಳಿದ್ರು ಬಿಡಲ್ಲ. ಯಾರು ಇಲ್ಲೆಲ್ಲೂ ಗಾಡಿಗಳನ್ನ ನಿಲ್ಸಂಗಿಲ್ಲ. ಫೈನಲಿ ಬಂದ್ವಿ ಗುರು. ಫೈನಲಿ ಬಾಬುಗುಡನ್ಗಿರಿ ಬೆಟ್ಟಕ್ಕೆ ಬಂದ್ವಿ. ಇಷ್ಟೊಂದು ಖಾಲಿ ಇದೆ ಅಂದರೆ ಸೀಸನ್ದು ಎಫೆಕ್ಟ್ ಆಗಿದೆ. ಪೀಠ ಆದಮೇಲೆ ಲೆಫ್ಟಿಗೆ ರೈಟಿಗೆ ಸ್ಟ್ರೈಟಾಗಿ ಹೋದರೆ ಮಾಣಿಕ್ಯಧಾರ ಫಾಲ್ಸು, ಲೆಫ್ಟಿಗೆ ಬಂದರೆ ಗಾಳಿಕೆರೆ ಅಂತ. ಇವಾಗ ನಾವು ಗಾಳಿಕೆರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಫುಲ್ ಎಲ್ಲ ಗ್ರೀನು, ಬಟ್ ರೋಡು ಅಷ್ಟೇ ಡೇಂಜರು. ತುಂಬ ಸಿಂಗಲ್ ರೋಡ್ ಇದು. ತುಂಬ ಅಂದರೂ ತುಂಬ ಸ್ಲೋ ಆಗಿ ಹೋಗ್ಬೇಕು. ಸ್ವಲ್ಪ ಕ್ರಾಸ್ ಆದರೂ ಕಷ್ಟ ಆಗುತ್ತೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. 360 ಡಿಗ್ರಿ ಹತ್ತಾಗಿ ನೋಡಿದ್ರು ಫುಲ್ ಬೆಟ್ಟನೇ. ಅದು ಮರ ಗಿಡಗಳಿಲ್ಲ, ಫುಲ್ಲು ಗ್ರೀನ್ ಮ್ಯಾಟ್ ಥರ ಫುಲ್ಲು. ನೋಡಿ ಇಲ್ಲಿಂದ ಯಾವ ಥರ ಕಾಣುತ್ತೆ. ಆವಾಗವಾಗ ಈ ಥರ ಜಾಗಗಳಿಗೆ ಭೇಟಿ ಕೊಡ್ತಾ ಇರಬೇಕು. ಸಣ್ಣ ಗಾಳಿ ಒಂಥರ. ಓ, ಇಲ್ಲಿಂದ ರೋಡ್ ಸ್ವಲ್ಪ ಕೆಟ್ಟೋಗಿದೆ. ಗಾಳಿಕೆರೆ ಅಂತಂದರೆ ದತ್ತಾತ್ರೇಯ ಪೀಠ ಆದಮೇಲೆ ಲೆಫ್ಟಿಗೆ ಏನು ರೋಡ್ ಇದೆ ಅಲ್ಲ, ಗಾಳಿಕೆರೆ. ಇದೇ ಗಾಳಿಕೆರೆ. ಅಷ್ಟೇನು ದೊಡ್ಡದಾಗೇನಿಲ್ಲ, ಬಟ್ ಇದು ಬೆಟ್ಟದಲ್ಲಿ ಇರೋದೇ ಸ್ಪೆಷಲ್. ಇದು ಒಂದು ದೇವಸ್ಥಾನ. ಈ ದೇವಸ್ಥಾನ ಹತ್ರ ಒಂದು ಚಿಕ್ಕದಾಗಿ ಕೆರೆ ಇದೆ. ಇದಕ್ಕೆ ಗಾಳಿಕೆರೆ ಅಂತ ಕರೀತಾರೆ. ಇಷ್ಟೊತ್ತು ಫಾಗ್ ಇರಲಿಲ್ಲ ನೋಡಿ, ಇವಾಗ ಎಷ್ಟು ಸಖತ್ತಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ನಮ್ಮದು ಎಕ್ಸ್ಪಲ್ಸು ಮತ್ತು ಡ್ಯೂಕಿನ ಮೇಲ್ಗಡೆಗೆ ಹಚ್ಚೋಣ ಅಂತ. ನಮ್ಮ ಹುಡುಗ ಯಾಕೋ ಏನೋ ಮಾತಾಡ್ತಿದ್ರು ನಮ್ಮ ಗಾಡಿ ಬಗ್ಗೆ. ಓಕೆನಾ, ಇಲ್ಲೆಲ್ಲ ಮಣ್ಣಿಲ್ಲ, ಬರೀ ಕಲ್ಲಿದೆ. ಬಟ್ ತುಂಬ ಸೇಫಾಗಿ ಹೋಗ್ಬೇಕು, ಇಲ್ಲಾಂದರೆ ಸಮಸ್ಯೆ. ಪರವಾಗಿಲ್ಲ, ಹತ್ತುತ್ತೆ ಗಾಡಿ. ಈ ಥರ ಸಖತ್ತಾಗಿದೆ. ನೋಡಿ ಇಲ್ಲೆಲ್ಲ ಬೀರ್ ಬಾಟ್ಲು ಹೊಸ್ತಿದ್ದಾರೆ ಇಲ್ಲಿವರೆಗೂ. ಹಬ್ಬ ಎಂಥ ಮಕ್ಕಳು ಗುರು. ಗಾಳಿಕೆರೆ ಬಾಬುಗುಡನ್ಗಿರಿ ಬೆಟ್ಟ. ಓಕೆನಾ, ದತ್ತಾತ್ರೇಯ ಪೀಠ ಆದಮೇಲೆ ಲೆಫ್ಟಿಗೆ ಬರುತ್ತಲ್ಲ, ಅಲ್ಲಿ ಬಂದ್ವಿ. ಫೈನಲಿ ಎಲ್ಲ ರೀಚ್ ಆದ್ವಿ. ಬಟ್ ಮಳೆ ಒಂದು ಬಂದಿಲ್ಲ. ಸ್ವಲ್ಪ ವೈಬು ಕಡಿಮೆನೇ, ಆಮೇಲೆ ರಶ್ ಕೂಡ ಇಲ್ಲ. ಓಕೆನಾ, ಕ್ಲೌಡ್ಸ್ ಇದೆ ಕನ್ಕೊಂಡು ನೋಡಿ. ಕ್ಲೌಡ್ಸ್ ಇಲ್ಲ, ಮಳೆನೂ ಇಲ್ಲ, ಎಂಥದ್ದು ಇಲ್ಲ, ಎಲ್ಲ ಖಾಲಿ 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 ಖಾಲಿ. ಸೊ ಈ ಥರ ಕರ್ಕೊಂಬಂದಾಗ ಏನಾಗುತ್ತಪ್ಪ ಅಂತಂದರೆ ಅವರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಟ್ರಿಪ್ ಅಂತ ಅಂದಾಗೂ ಅವ್ರು ಬರೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ